ಹಾಗಾದ್ರೆ ಕಲ್ಲೇಶಣ್ಣನ ಮದ್ವೆಗೆ ನಾನು ಹೋಗೋದು ಬೇಡವಾ? ಬೇಡ. ನಿನ್ನನ್ನು ಬಿಟ್ಟು ಹೋಗೋದಕ್ಕೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಅದೇನು ಮಾಡೋದು, ಬೇರೆ ದಾರಿನೇ ಇಲ್ಲ. ಮದ್ವೆನ ಮುಂದೆ ಹಾಕೋಕ್ಕಾಗಲ್ವ ಅಪ್ಪಯ್ಯ? ಏನು ಹುಡುಗಾಡ್ದು ಮಾತಾಡ್ತಾ ಇದ್ದೀನೋ? ಬಾಯಿ ಮುಚ್ಕೊಂಡು ನೀವೆಲ್ಲ ಮದ್ವೆಗೆ ಹೋಗಿ, ನಾನು ನಂಜೆ ಮನೇಲಿ ಇರ್ತೀವಿ. ನೀವು ಮದ್ವೆಗೆ ಹೋಗೋದು ಬೇಡ, ಇಲ್ಲೇ ಇರ್ರಿ. ನಾನು ಮಾವ ಹಿಂಗೆ ಹೇಳಿದ್ದೆ, ನನಗೆ ಚಿರೋಟಿ ತಿನ್ನೋಕೆ ಆಸೆ ಆಗಿದೆ ಅಂತ. ಅಲ್ಲಿ ಚಿರೋಟಿ ಮಾಡ್ತಿರ್ತಾರಂತೆ, ಅದಕ್ಕೆ ನಾನು ಹೋಗಲೇಬೇಕು. ಬೆಳಗಿರೆ ಮಾರನ ಪಿತನಿಗೆ ಅಜ್ಜಿ, ಯಾವ ಒಳ್ಳೆ ಮಕ್ಕಳು ಇದನ್ನೆಲ್ಲ ಮಾಡಿರ್ಬೋದು. ಅಮ್ಮ ಅಮ್ಮ, ನಂಜಿ ಅಮ್ಮ, ನಂಜಿ. ಅಮ್ಮ, ನಂಜಿ, ಯಾಕೆ ಬಾಗ್ಲು ಹಾಕೊಂಡಿದ್ದೀರಾ? ಏನಿದೆಲ್ಲ? ಒಳಗ್ ಬಂದು ನೋಡು, ನಿಂಗೆ ಗೊತ್ತಾಗುತ್ತೆ. ನಂಜಿ, ನಂಜಿ, ಈಗ ನಾನು ಬಂದಿದ್ದೀನಲ್ಲ, ಇನ್ನು ನೀನು ಹೆದರ್ಕೋಬೇಕಾಗಿಲ್ಲ. ಯಾರು ಇದನ್ನೆಲ್ಲ ಮಾಡಿದ್ದು? ಗೊತ್ತಿಲ್ಲ ಕಣೋ. ರಾತ್ರಿ ನಂಜಿ ಹಾಡ್ತಾ ಇದ್ಲು, ಮನೆ ಮೇಲೆ ಕಲ್ಲು ಬಿತ್ತು. ನಂಜಿ, ಯಾರು ಕಲ್ಲು ಹೊಡೆದಿದ್ದು? ನಂಗೆ ಗೊತ್ತಿಲ್ಲ ಅಪ್ಪಯ್ಯ. ಅಮ್ಮ, ಯಾವ ದಿಕ್ಕಿನಿಂದ ಕಲ್ಲು ಬಂದ್ಬಿಟ್ಟು? ಅದು ಹೇಗೋ ಗೊತ್ತಾಗುತ್ತೆ? ಹೊರಗಡೆ ಹೋಗಿ ನೋಡ್ಬೇಕಾಗಿತ್ತು. ಚೆನ್ನಾಗಿದೆ. ಅರ್ಧ ರಾತ್ರಿ ಗಂಡಸ್ರು ಯಾರು ಮನೇಲಿಲ್ಲ, ಅಷ್ಟೊತ್ತಿನಲ್ಲಿ ಬಾಗಿಲು ತಕೊಂಡು ನೋಡಕ್ಕಾಗುತ್ತಾ? ಕಲ್ಲು ಆ ಹುಣಸೆ ಮರದಿಂದ ಬಿದ್ದಿರೋ ಹಾಗೆ ಕಾಣುತ್ತೆ. ಇಷ್ಟು ಸುಳಿದು ಸಿಕ್ಕಿದ್ರೆ ಸಾಕು, ಮಿಕ್ಕಿದ್ದನ್ನು ನಾನು ಪತ್ತೆ ಮಾಡ್ತೀನಿ.
ಓ ಈ ಗಲಾಟೆನಲ್ಲಿ ದಿಬ್ಬಣ ಬಂದದ್ದನ್ನೇ ಮರ್ತುಬಿಟ್ಟೆ. ನಂಜಿ ಅದಕ್ಕೆ ನಾ ಮನೆ ತುಂಬಿಸ್ಕೋ. ಸಾತು ಒಳಗಡೆ ಹೋಗಿ ಆರತಿ ತಟ್ಟೆ ತಗೊಂಬ. ಯಾವ ಶಾಸ್ತ್ರನೂ ನಿಲ್ಬಾರ್ದು. ಏನು ಹಾಗೆ ಇಲ್ವೇನೋ ನಂಗೆ ನಡೀಲಿಲ್ಲ. ಏನಾಯ್ತಪ್ಪಯ್ಯ? ಏನೂ ಇಲ್ಲ. ಮನೆಯಲ್ಲಿ ಯಾರು ಇರ್ಲಿಲ್ಲ ನೋಡು. ನಂಜಿ ಜೋರಾಗಿ ಧೈರ್ಯ ಮಾಡಿ ಹಾಡಕ್ ಶುರು ಮಾಡಿದ್ಲಂತೆ. ಅವಳ ಹಾಡು ಎಷ್ಟು ಕೆಡದಾಗಿತ್ತು ಅಂದ್ರೆ ಪಕ್ಕದ ಮನೆಯವರು ನಿಲ್ಸು ಅಂದ್ರು ಇವಳು ಕೇಳಿಸ್ಕೊಳ್ಳಿಲ್ಲ. ಹಾಡ್ತಾನೆ ಇದ್ಲು. ಅವ್ರು ಕಲ್ಲು ಹೊಡೆದ್ರು ಅಷ್ಟೇ. ಬನ್ನಿ ಬನ್ನಿ, ಆರತಿ ಮಾಡಿ ಒಳಗಡೆ ಕರ್ಕೊಳ್ಳಿ. ಬಾ ನಾರಿಯರೆಲ್ಲರೂ ಶ್ರೀರಾಮಚಂದ್ರಕ್ಕೆ ಜಾನಕಿಗೆ ಆರತಿ ಎತ್ತಿರೆ ಅಣ್ಣ, ನಿನ್ ಹೆಂಡತಿ ಹೆಸರು ಹೇಳು. ಗೊತ್ತಿಲ್ಲವೇನೆ? ಆದ್ರೂ ಶಾಸ್ತ್ರ ಅಣ್ಣ, ಹೇಳು. ಕಮಲ. ಅತ್ತಿಗೆ ನಿಮ್ ಗಂಡನ ಹೆಸರು ಹೇಳಿ. ಕಲ್ಲೇಶ. ಇದು ಯಾರ ಕಿತಾಪತಿ ಅಂತ ಪತ್ತೆ ಮಾಡಿ ಅವನಿಗೊಂದು ಗತಿ ತೋರಿಸದೆ ಹೋದ್ರೆ ನಾನು ಕಂಠಿ ಆದದ್ದೇ ದಂಡ. ಕಂಠಿ ಜೋಸ್ರು, ಬನ್ನಿ ಬನ್ನಿ. ಏನ್ ಕೊಡ್ಲಿ? ಕರ್ಪೂರನ ಊದ್ಬತ್ತಿನ? ಈಗದು ಯಾವುದು ಬೇಡ ಮಂಜ, ನಿನ್ನಿಂದ ನನಗೊಂದು ಸಹಾಯ ಆಗ್ಬೇಕಾಗಿತ್ತಲ್ಲ. ಯೋನ್ ಹೇಳಿ, ಆಗುದಾದ್ರೆ ಖಂಡಿತ ಮಾಡವ. ನಮ್ಮೂರಲ್ಲಿ ಮಾಮೂಲಾಗಿ ಈ ಬೀಡಿನ ಯಾರ್ಯಾರು ಸಿಗ್ತಾರೋ ಇದ ಬೊಲ್ಲನ್ ಮಗಂದು ಸ್ವಾಮಿ, ಎಲ್ಲರೂ ಸೇದೋಕ್ಕಾಗೋದಿಲ್ಲ. ಗೌಡ್ರೆಟ್ಟಿ ಮಾಚಯ್ಯ, ಕೆಳಗಿನಟ್ಟಿ ಜುಟ್ಟಿಗ, ಆ ಕಡೆ ಓಣಿ ಸೋಮ, ಇನ್ನ ನಮ್ಮ ಮುದ್ದ, ಇವರು ಮಾತ್ರ ಸೇರ್ತಾರೆ. ಮಾಚ, ಜುಟ್ಟಿಗ, ಮುದ್ದ, ಆಮೇಲೆ ಇನ್ಯಾರುಂದೆ? ಸೋಮ. ಅವರಲ್ಲಿ ಯಾರಾದರೂ ನೆನ್ನೆ ದಿನ ಬೀಡಿ ತಗೊಂಡೋದ್ರ? ನೆನ್ನೆ ಮೊನ್ನೆ ಬಂದಿದ್ದು ಜುಟ್ಟಿಗ. ಅದ್ಯಾಕೆ ಸ್ವಾಮಿ ಈಟೊಂದು ವಿಚಾರಿಸ್ತೀರಾ? ಕೆಲಸ ಮುಗಿಸ್ಕೊಂಡು ಬಂದು ಆಮೇಲೆ ಹೇಳ್ತೀನಿ. ಈ ಕಂಠಿ ಜೋಯಿಸ್ರಿ ವ್ಯವಹಾರ ಎಂಥದೋ ಏನೋ.
ಚುಟ್ಕ ಏಯ್ ಚುಟ್ಕ ಯಾರು ಕೂಗ್ತಾ ಇರೋದು? ಜೋಶ್ ನಮಸ್ಕಾರ ಬುದ್ಧಿ. ಬಾರ್ಲಾ ಇಲ್ಲಿ. ಯಾಕೋ ನಡುಗ್ತಾ ಇದೀಯಾ? ಜ್ವರ ಬಂದವೇನೋ? ಯಾಕಲ ನನ್ನ ಮನೆ ಮೇಲೆ ಕಲ್ಲೆತ್ತಿದ್ದು? ಕಲ್ಲ ನನ್ನ ಹೆಸರಿಲ್ಲ ಬುದ್ಧಿ. ಮಗನೇ, ನನ್ನ ಮಕ್ಕ ನೋಡ್ಕೊಂಡು ಹೇಳೋ. ಇಲ್ಲ ಬುದ್ಧಿ, ಒಸಿ ನಾನು ರಾತ್ರಿ ಒಸಿ ಜಾಸ್ತಿ ಕುಡಿದ್ಬಿಟ್ಟಿದೆ ಬುದ್ಧಿ. ಆ ಗುಂಗ್ನಾಗ ಒಂದ್ ಕಲ್ಲು ಎಸ್ದೆ, ಆ ಕಲ್ಲು ನಿಮ್ಮ ಮನೆ ಮೇಲೆ ಬಿದ್ದೋಯ್ತು ಬುದ್ಧಿ. ಮಗನ ಬರ್ರೆ ಮಾತ್ಗೆಲ್ಲ ಬಾಯಿ ಬಿಡಲ್ಲ ಮಗನೇ ನೀನು. ನಿನ್ನ ಕುದುರೆ ಕಾಲಿಗೆ ಕಟ್ಟಿ ಒದಿಸ್ತೀನಿ ಬಾ. ಬುದ್ಧಿ ಬುದ್ಧಿ ಯಾರು? ಬೇಡ ಬುದ್ಧಿ, ಬುದ್ಧಿ ಬೇಡ ಬುದ್ಧಿ, ನಿಜ ಹೇಳ್ತೀನಿ ಬುದ್ಧಿ. ಬುದ್ಧಿ ನೀವು ಕಾಲು ಬೀಳ್ತೀನಿ ಬುದ್ಧಿ, ನಿಜ ಹೇಳ್ಬಿಡ್ತೀನಿ ಬುದ್ಧಿ. ಮತ್ ಮಗು ಯಾರು ಕಲ್ಲೋಡಿದ್ದು ಹೇಳ್ತಾರೆ ನನ್ನ ಮನೆ ಮೇಲೆ? ಬುದ್ಧಿ ರಾಮಚಂದ್ರ ಪಟೇಲಪ್ಪ ಅವ್ರು ನಿಮ್ಮ ಮನೆ ಮೇಲೆ ಕಲ್ಲು ಹಾಕಿದ್ರು. ರಾಮಚಂದ್ರ ಪಟೇಲ ಬರ. ಆ ಶಿವೆ ಗೌಡಂಗೆ ನಾನಿನ್ನೂ ಯಾರು ಅಂತ ಗೊತ್ತಿಲ್ಲ. ಸಿಂಹದ ಗುಹೆಗೆ ನುಗ್ಗಿ ಮೀಸೆ ಹಿಡ್ ಹೇಳ್ತಾವನೆ. ಮಾಡ್ತೀನಿ ನನ್ನ ಮಗನಿಗೆ. ಬರ. ಆತೇನಪ್ಪ? ಅದೇ ಇಲ್ಲಲ್ಲ, ಸಂಗಪ್ಪ ಬಂದಿಲ್ವಾ? ಬಂದಿಲ್ಲ ಪಟೇಲ್ರೆ. ಯಾಕೆ? ಸಂಗಪ್ಪ, ಲೇ ಸಂಗಪ್ಪ, ಎಲ್ಲ ಇವನ ಸಂಗಪ್ಪ, ಲೇ ಸಂಗಪ್ಪ. ಬಂದೆ ಪಟೇಲ್ರೆ, ಒಂದ್ ನಿಮಿಷ. ಗಂಟೆ 4 ಆಯ್ತು. ಗಡಿಯಾರ ದಂಡ್ ಅಂತ 4 ಹೊಡಿತಿದ್ದಂಗೆ ಆಟ ಶುರು ಹಚ್ಕೋಬೇಕು ಅನ್ನೋ ಗೆಪ್ತಿ ಇಲ್ಲ ನಿಂಗೆ. ಅದನ್ನ ನಾ ಯಾಕೆ ಮರೀಲಿ? ಮನೆ ಹೆಂಚ್ 4 ಹೊಡೆದು ಮಂಗುಗಳೆಲ್ಲ ಮನೆಗ್ ನುಗ್ಗಿ ತೆಂಗಿನಕಾಯಿ ಹೊತ್ಕೊಂಡು ಹೋಗ್ತಾವೆ. ಅದಕ್ಕೆ ಹೆಂಚೋದಿಸ್ತಾ ಇದ್ದೀನಿ. ಅದೆಲ್ಲ ಆಮೇಲೆ ಮಾಡ್ಕೊಳ್ಳಿವಂತೆ. ಸುಂಟ್ರ ಗಾಳಿ ಬಂದು ಮನೆ ಮಾಳಿಗೆ ಎಲ್ಲ ಆರೋದು ಸರಿ, ನಮ್ಮ ಆಟ ನಿಲ್ಸಬಾರ್ದು. ಅದೇ ತಾನೇ ಒಪ್ಪಂದ. ಬಾ, ನಿಮ್ ಮನೆ ಕೆಲಸ ಏನಿದ್ರು ಆಮೇಲೆ ಮಾಡ್ಕೊಳ್ಳಿವಂತೆ. ಬಾ. ಬಾ ಅಂದ್ರೆ ಬರಬೇಕು. ಬಾ ಬಾ ಬಾ. ಸಂಗಪ್ಪ, ಈ ರಾಚಪ್ಪ ಆಟಕ್ಕೆ ಹೊಸದಾಗಿ ಬಂದವನೇ. ನಮ್ಮ ಆಟದ ರೂಲೀಸ್ ಎಲ್ಲ ಒಂದ್ಕಿತ ಅವ್ನಿಗೆ ಹೇಳ್ಬು. ನೋಡ್ರಪ್ಪ, ಪಗಡೆ ಆಟದಲ್ಲಿ ಯಾವುದೇ ಕಾರಣಕ್ಕೂ ಅರ್ಧದಾಗೆ ಆಟನ ಬಿಟ್ಟು ಹೋಗೋಂಗಿಲ್ಲ, ಗೊತ್ತಾಯ್ತಲ್ಲ? ದಾಳ ಹಾಕ್ತೀರಾ, ಗರ ಬೀಳ್ತದೆ. ಅದೆಂತ ಗರಾನೇ ಬೀಳ್ಲಿ, ಹೆಂಗೆ ಬೀಳ್ಲಿ, ನೀವು ಮಾತ್ರ ಪಟೇಲ್ರ ಕಾಯಿನ ಹೊಡಿ ಕುಡ್ದು. ಯಾಕೆ ಏನು ಅಂತ ಕೇಳೋ ಹಂಗಿಲ್ಲ. ಆಟದಲ್ಲಿ ಪಟೇಲ್ರು ಸೋಲೋ ಹಂಗಿಲ್ಲ ಅಷ್ಟೇಯ. ಆಟ ಅಂದ್ಮೇಲೆ ಯಾರು ಬೇಕಾದ್ರೂ ಗೆಲ್ಬೋದು, ಯಾರು ಬೇಕಾದ್ರೂ ಸೋಲ್ಬೋದು. ಇಲ್ಲಿ ಆಟದ ರೂಲೀಸೇ ಬೇರೆ. ಯಾರು ಬೇಕಾದ್ರೂ ಸೋಲ್ಬೋದು, ನೀನ್ ಸೋಲ್ಬೋದು, ಅವ್ರು ಸೋಲ್ಬೋದು, ನಾನ್ ಸೋಲ್ಬೋದು. ಆದ್ರೆ ಗೆಲ್ಲೋದು ಮಾತ್ರ ಪಟೇಲ್ರೇ. ಯಾಕೆ? ಯಾಕೆ ಗೊತ್ತಾ? ಅವರು ಈ ಊರಿನ ಪಟೇಲ್ರು. ಯಾರೋ ಬರ್ತಾವ್ರ. ಅವನ ಕಂಟಿ ಜೋಯಿಸ ಅಂತ ನಮ್ ಚೆನ್ನಿಗನ ಮಾವ ಅಲ್ಲಿನ ನೋಡಕ್ ಬಂದವನೇ. ಅವನ್ ಏನ್ರಲ್ಲ ನೋಡ್ತೀರಾ? ನಡ್ಸ್ಲಾ ದಾಳವ? ಪಟೇಲ್ರೆ, ನಿಮ್ಮನೆ ತಕ್ಕೆ ಬರ್ತಾವ್ರೆ. ಓ ಕಂಟಿ ಜೋಯಿಸ್ರು, ಬನ್ನಿ
ಬನ್ನಿ ಬುದ್ಧಿ ಬನ್ನಿ ಮನೆ ತತ್ತಾರ ಬನ್ನಿ 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 ಕಟ್ಟಿ ಚುಯಿಸ್ರೆ ಏನ್ ಮಾಡ್ತಾ ಇದ್ದೀರಾ? ರಾತ್ರಿ ಹೊತ್ತು ಕದ್ದು ಮುಚ್ಚಿ ನನ್ನ ಮನೆ ಕಲ್ಲು ಹೊಡುತ್ತೀನೋ ಹಲಾಲ್ ಕೋರ್ ನನ್ನ ಮಗನೇ. ಮೀಸೆ ಹೊತ್ತ ಗಂಡಸಾಗಿದ್ರೆ ನೀನೇ ಬಂದು ಹೊಡಿಬೇಕಾಗಿತ್ತು. ಅದನ್ನು ಬಿಟ್ಟು ಬೇರೆಯವನು ಕಳಿಸಿ ಕಲ್ಲು ಹೊಡಿಸ್ತೀಯ ಪೊಕ್ಕಲ್ ನನ್ನ ಮಗನೇ. ಲೇ ಪಟೇಲ, ನಾನು ನೋಡು ನಿನ್ನ ಹಂಗೆ ಹೇಳಿಯಲ್ಲ, ನಾನು ಖುದ್ದಾಗಿ ಬಂದಿದ್ದೀನಿ, ಅದು ಹಗಲೊತ್ತಿನಲ್ಲಿ. ನೀನು ನಿನ್ನ ಜೊತೆಯವರು ನೋಡ್ತಾ ಇದ್ದ ಹಾಗೆ ನಿನ್ನ ಮನೆನ ಪುಡಿ 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 ಮಾಡಿದ್ದೀರಿ. ಅದು ಕಣ ಗಂಡಸ್ತಾನ. ಎಲ್ಲಾದ್ರೂ ಹೋಗಿ ವೇಷ ಹಾಕೊಂಡು ಕುಣಿ, 4 ಭಿಕ್ಷೆನಾದ್ರೂ ಆಗ್ತಾರೆ. ಅಮ್ಮ ಅಮ್ಮ ಸಮಾಧಾನ ಕಮಲಿ, ನಂಜಿಗೆ ಹೆರಿಗೆನೂ ಶುರು ಆಗಿರ್ಬೋದು, ಹೋಗಿ ನೋಡೆ. ನನಗೆ ಜೋರಾಗಿ ನಿದ್ದೆ ಬರ್ತಾರೆ, ಬೆಳಗ್ಗೆ ವಿಚಾರಿಸ್ಕೊಂಡ್ರಾಯ್ತು. ಅಲ್ಲ, ಅಜ್ಜಿ ಒಬ್ಬಳೇ ಇದ್ದಾಳೆ, ಸುಧಾರಿಸೋಕ್ಕೆ ತೊಂದರೆ ಆಗ್ಬೋದು, ಹೋಗಿ ಸ್ವಲ್ಪ ಸಹಾಯ ಮಾಡೆ. ರೀ, ಅವ್ರಿಗಿನ್ನೂ 7 ತಿಂಗಳು, ಹೆರಿಗೆ ಆಗೋದಕ್ಕೆ 2 ತಿಂಗಳಿದೆ. ಎಲ್ಲ ಬರೀ ನಾಟಕ. ನೀವು ಸುಮ್ಮನೆ ಮಲ್ಕೊಳ್ರಿ. ನನಗೆ ನೋವು ತಡ್ಕೊಳಕ್ಕಾಗ್ತಿಲ್ಲ ಅಜ್ಜಿ. ಇದು ಹೆರಿಗೆ ನೋವಲ್ಲಮ್ಮ, ಮಗು ತಿರುಗೋದಕ್ಕೋಸ್ಕರ ಹೊಟ್ಟೆ ನೋವು ಬಂದಿದೆ. ಎಲ್ಲ ಸರಿ ಹೋಗುತ್ತೆ ನೋಡು, ದೇವ್ರ ನಮ್ಮ ಹೇಳ್ತಾ ಇರು, ಎಲ್ಲ ಸರಿ ಹೋಗುತ್ತೆ. ಅಪ್ಪಯ್ಯ ಬಂದ ನೋಡು, ಅವನಿದ್ರೆ ಔಷಧಿ ಕೊಡ್ತಿದ್ದ. ನೋಡ್ತೀನಿ. ಈ ಕಂಟಿಗೆ ಎಷ್ಟು ಹೇಳಿದ್ರೂ ಪ್ರಯೋಜನ ಇಲ್ಲ. ಮೊನ್ನೆ ಹೋದವನು ಇನ್ನೂ ಬಂದಿಲ್ಲ. ತುಂಬಿದ ಬಸ್ರಿ ಮನೇಲಿ ಇದ್ದಾಳೆ ಅನ್ನೋದು ಜ್ಞಾನ ಬೇಡ. ಯಾವ ರಾಜ್ಯ ಕೊಳ್ಳೆ ಹೋಗುತ್ತೆ ಅಂತ ರಾತ್ರಿ ಎಲ್ಲ ಹೀಗೆ ಗಸ್ತು ತಿರುಗ್ತಾನೋ ಏನೋ. ಊರ್ ದನ ಕಾದು
ಬೋರೇಗೌಡ ದೊಡ್ಡ ಮನುಷ್ಯ ಆದ ಅಂದಾಗಾಯ್ತು ಇವನ್ ಕತೆ. ನನಗ್ ನೋವಾಗ್ತಾ ಇದ್ರೆ ಅಪ್ಪ ಹಿಂಗ್ ಯಾಕೆ ಬೈತಾ ಇದೀಯ ಅಜ್ಜಿ? ಕಳ್ಳೇಶ್ ನೆಬ್ಸ್ಲ ಬೇಡ, ಹೊಸದಾಗಿ ಮದ್ವೆ ಆಗಿದ್ದಾನೆ, ಅವನನ್ನ ಯಾಕೆ ಎಬ್ಬಿಸ್ತೀಯ? ಕಮಲಿ ಕಮಲಿ ನೋಡಿ, ನನಗೆ ಸುಮ್ಮನೆ ಕಾಟ ಕೊಡಬೇಡಿ. ಅಷ್ಟೊಂದು ಅಕ್ರಾಸ್ತೆ ಇದ್ರೆ ನೀವೇ ಹೋಗಿ ವಿಚಾರಿಸಿ. ಸದ್ಯ ಬಂದಿಯಾ? ಕೆಳಗಿನ ಕೆರೆ ಸಿದ್ದಿನ ಕರ್ಕೊಂಡ್ ಬಾ. ಯಾಕಜ್ಜಿ, ನಂಜಿಗೆ ಹೆರಿಗೆನೂ ಶುರು ಆಯ್ತಾ? ಇಲ್ಲ ಕಣೋ, ಇನ್ನೂ ದಿನಗಳು ತುಂಬಿಲ್ಲ. ಯಾಕೋ ಹೊಟ್ಟೆ ನೋವು ಅಂತಿದ್ದಾಳೆ. ಸಿದ್ದಿನ ಕರ್ಕೊಂಡ್ ಬಾ. ಸೂಲಿಗಿತ್ತಿ ಹತ್ರ ಇದ್ರೆ ನಮಗೂ ಧೈರ್ಯ. ಹೋಗು. ಸಂಜೆ ಕಬ್ಲೇಜ್ ಕರೀತಿದೆ. ಕಮಲಿ, ಕಮಲಿ, ಒಂದು ಚೊಂಬು ನೀರು ಬಿಸಿ ಮಾಡ್ತಾನೆ ಕೊಡಮ್ಮ. ಕಮಲಿ, ಕಮಲಿ, ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು, ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು. ಹೃದಯ ಗೃಹವೇ ಬಿರಿದು ಭಂಗ ಬಾಳುವ